ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಸ್ವಾತಿ AS ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಮಹಾಶಿವರಾತ್ರಿ ಇದೆ. ಸೊ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತು ನನ್ನ ವ್ಲಾಗ್ ಏನಪ್ಪ ಅಂದರೆ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದು ಇವತ್ತಿನ ವಿಡಿಯೋ ಆಗಿರುತ್ತೆ. ಕೊನೆವರೆಗೂ ನೋಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಕೊನೆವರೆಗೂ ವಿಡಿಯೋ ನೋಡಿ. ಸೊ ಶ್ರಾವಣಿಯವರು ಫಸ್ಟ್ ಹೋಗ್ತಾ ಇದ್ದಾರೆ. ಚೆನ್ನಾಗದಿ. ಸೊ ತಾರನವರು ಜಾಯ್ನ್ ಆಗ್ತಾ ಇದ್ದಾರೆ. ಸೊ ನಾವು 3 ಮೆಂಬರ್ಸ್ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಸೊ ಹೋಗ್ತಾ ಇದ್ದೀವಿ ಗೈಸ್. ಇವರು ನಮ್ಮ ಮನೆ ಪಕ್ಕದಲ್ಲಿ ಇರೋರು. ಸೊ ಶ್ರಾವಣಿಯವ್ರು ಗೊತ್ತಲ್ಲ. ಸೊ ಭಾಳ ದೂರ ಇದೆ ಗೈಸ್, ನಡ್ಕೊತ ಹೋಗ್ತಾ ಇದ್ದೀವಿ. ಸೊ ಗುಡಿ ಹತ್ರ ತೋರಿಸ್ತೀವಿ. ಸೊ ಅರ್ಧ ದಾರಿಗೆ ಬಂದ್ವಿ ಗೈಸ್. ಇವರು ಶ್ರಾವಣಿಯವ್ರ ಪ್ಲಾನ್ ಏನು ಗೊತ್ತಾ, ಅಲ್ಲಿ ಕಲ್ಸಕ್ರಿ ಖರ್ಜೂರ ಎಲ್ಲ ಇಟ್ಟಿರ್ತಾರಲ್ಲ ದೇವರಿಗೆ. ಸೊ ಅವ್ರು ಇಟ್ಟಿರೋದು, ಬೇರೆಯವ್ರು ಇಟ್ಟಿರೋದು ಇವ್ರು ತಕ್ಕಂತಾರಂತೆ. ಇವರು ಇಡೋದು ಅಲ್ಲಿ ದೇವ್ರಿಗೆ ಇಟ್ಟು ಬರ್ತಾರಂತೆ. ಎಂಥ ಪ್ಲಾನ್ ಹೊಡಿಸ್ತಾರೆ ನೋಡಿ ಗೈಸ್ ನಮ್ಮ ಶ್ರಾವಣಿಯವರು. ಇವ್ರು ತಾರನ್ನವರು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇವ್ರದ್ದು ಪಾಪು ಇದೆ ಗೈಸ್, ಯಶಸ್ ಅಂತ, ನನ್ನ ಚೋಟು. ಅವನ್ನ ಬಿಟ್ಟು ಬಂದಿದ್ದಾವೆ. ಸೊ ಯಾಕಂದರೆ ಇದು ಭಾಳ ದೂರ ಆಯ್ತಲ್ಲ ಗುಡಿ, ಅದಕ್ಕೋಸ್ಕರ. ಸೊ ಇನ್ನೂ ಅರ್ಧ ಹೋಗಬೇಕು ನಾವು. ಸೊ ಹೋಗ್ತಾ ಇದ್ದೀವಿ ನಡ್ಕೊಂಡು. ಸೊ ಎಲ್ಲರೂ ಬೈಕಲ್ಲಿ ಹೋಗ್ತಾರೆ, ನಾವೇನು ಮಾಡ್ಬೇಕು ಗೈಸ್, ಬಡವರಿದ್ದೀವಿ. ಸೊ ನಡ್ಕೊಂತ ಹೋಗ್ಬೇಕಷ್ಟೆ. ಸೊ ಸೂರ್ಯ ಆವಾಗಲೇ ಮುಳುಗೋಕೆ ಹೋಗಿದ್ದಾನೆ ಗೈಸ್. ಅದೆಲ್ಲ ಬಾಳೆ ತೋಟ ನೋಡಿ. ಸೊ ಇದು ರೇಷ್ಮೆ ತೋಟ. ಸೊ ಇದೆಲ್ಲ ರೇಷ್ಮೆ ತೋಟ. ಸೊ ನಮ್ಮೂರಾಗ ಆಲ್ಮೋಸ್ಟ್ ಅಲ್ಲಿ ರೇಷ್ಮೆ, ಬಾಳೆ, ನೆಲ್ಲು ಎಲ್ಲ ಬೆಳೀತಾರೆ. ಸೊ ನಮ್ಮೂರೇ ಬೆಸ್ಟು. ರೇಷ್ಮೆ ಸಾಕಾಯ್ತಾ? ನಡೆದು ಅವಾಗಲೇ ಸಾಕಾಗಿದೆ. ಇನ್ನೂ ಒಂದು ಸ್ವಲ್ಪ ಇದೆ ಅಷ್ಟೇ, ಬಂತು. ಸೊ ಬ್ಯೂಟಿಫುಲ್. ಸೊ ನನ್ನ ಫೋನಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲ ವಿಡಿಯೋ. ಮಸ್ತ್ ಕಾಣ್ತಾ ಇದೆ ನೋಡಿ ಗೈಸ್. ಇಲ್ಲಂತ ಹಚ್ಚ ಹಸಿರು ಗದ್ದೆ, ಬೆಟ್ಟದ ಮಧ್ಯೆ ಸೂರ್ಯ, ಸೂಪರ್. ಬರ್ರಿ ಅಲ್ಲಂಬವು ಗೈಸ್. ದೇವಸ್ಥಾನ ಇಸ್ ಕಮಿಂಗ್, ಬಂತು. ಸೊ ಅಲ್ಲಿ ಕೆರೆನೂ ಇದೆ, ಕೆರೆನೂ ತೋರಿಸ್ತೀನಿ. ಸೊ ಇದೇ ದೇವಸ್ಥಾನ ನೋಡಿ ಗೈಸ್. ಸೊ ಗಣೇಶ ಹಬ್ಬಕ್ಕೆ ಗಣೇಶನ ಮಾಡಿ ಹಂಗೆ ಬಿಟ್ಬಿಟ್ಟಿದ್ದಾರೆ ಗೈಸ್. ಇದು ಬಣ್ಣನೂ ಹಚ್ಚಿಲ್ಲ. ಸೊ ಇವೆಲ್ಲ ಸರಿಗಾಗಿಲ್ಲ. ಸೊ ಎಲ್ಲ ಮುರುಕಾಗಿದೆ ಅಂತ ಹಂಗೆ ಬಿಟ್ಟಿದ್ದಾರೆ ಎಲ್ಲ. ಸೊ ಇವ್ರು ತಾರನವ್ರದ್ದು ಮದುವೆ ಆಗಿದ್ದಿದೆ ದೇವಸ್ಥಾನದಲ್ಲಿ. ಸೊ ನಾವು ಬ್ಯಾಕ್ ಬಂದಿದ್ವಿ, ಕಾಲು ತೊಳೆಯೋಣ ಅಂತ ಬಂದ್ವಿ, ಬಟ್ ನೀರೇ ಇಲ್ಲ. ಸೊ ಸ್ಯಾಡ್. ಅಲ್ಲಿದೆ ನೀರು, ಆ ಕಡೆ ಕೆರೆಗೆ. ಅಲ್ಲಿ ಹೋಗೋಷ್ಟು ಟೈಮ್ ನಮಗಿಲ್ಲ. ಸೊ ಫುಲ್ ರಶ್ ಇದೆ ಒಳಗಂತೂ, ವಿಡಿಯೋ ಮಾಡೋದು ಆಗಲ್ಲ. ಸೊ ಟ್ರೈ ಮಾಡ್ತೀವಿ. ಒಳಗೆ ಹೋಗಿ ಬರೋಷ್ಟಾಗ ಫುಲ್ಲು ಕಣ್ಣೀರು. ಸೊ ಇಲ್ಲೆಲ್ಲ ಮದುವೆ ಆಗ್ತಾವೆ ಗೈಸ್ ನಮ್ಮೂರಲ್ಲಿ. ಎಷ್ಟೋ ಜನರದ್ದು ಮದುವೆ ಆಗಿರೋದು ನಮ್ಮೂರಾಗ ಇದೇ ದೇವಸ್ಥಾನದಲ್ಲಿ, ಇದೇ ಮಂಟಪದಲ್ಲಿ. ಇವ್ರು ಅಂದ್ಕೊಂಡಿದ್ದ ಕೆಲಸ ಪೂರ್ತಿ ಆಗಿಲ್ಲ. ಸೊ ದ್ರಾಕ್ಷಿ, ಒಣ ದ್ರಾಕ್ಷಿ, ಇದು ಬಾಳೆಹಣ್ಣು ಅದಷ್ಟು ತಗೊಂಡ್ಬಂದಿದ್ದಾರೆ. ಸೊ ಇವ್ರು ದ್ರಾಕ್ಷಿ ಕಲ್ಸಕ್ಕೆ ಇಟ್ಟಿದ್ರು, ಅದಿಷ್ಟು ಇವ್ರು ತಗೊಂಡು, ಇವ್ರಿಟ್ಟು ಇನ್ನು ಉಳ್ಕಿದ್ದೆಲ್ಲ ಇವ್ರು ತಗೊಂಡ್ಬಂದಿದ್ದಾರೆ ನೋಡಿ. ಇಲ್ಲಲ್ಲ
ಒಳಗಂತೂ ಫುಲ್ಲು ಊದಿನ ಕಡ್ಡಿ ಹಚ್ಬಿಟ್ಟಿದ್ರು ಗೈಸ್. ಫುಲ್ಲು ಹೊಗೆ, ಫುಲ್ಲು ಕಣ್ಣೀರು. ಸೊ ಎಲ್ಲರ ಕಣ್ಣಲ್ಲೂ ಗಂಗಮ್ಮ ಕಾಣ್ತಾ ಇದ್ದಾಳೆ. ಶಿವಪ್ಪನ ಗಂಗಮ್ಮ ಇಲ್ಲೇ ಇದ್ದಾಳೆ ನೋಡಿ, ಇವ್ರ ಕಣ್ಣಲ್ಲೇ. ಸೊ ಗಣೇಶ ಇಲ್ಲಿ ಜನ ಯಾರಿಲ್ಲ ಅಂತ ಪ್ಲಾನ್ ವರ್ಕೌಟ್ ಆಯ್ತು ನೋಡಿ ಗೈಸ್. ಇಲ್ಲ ಕಣ್ಣೂರಿ ಎಲ್ಲ ಥರ ಉದಿನ ಕಡ್ಡಿದು ಹೊಗೆ ಎಲ್ಲ ಕಣ್ಣಿಗೆ ಬರ್ತೈತಿ. ಸೊ ಗಣೇಶನ ಗುಡಿ ಆಯಿತು. ಸೊ ಈಗ ಪಾರ್ವತಿ ಗುಡಿ, ಶಿವ ಪಾರ್ವತಿ ಗಣೇಶ. ಒಂದಾದರೂ ಸಾಂಗ್ ಆಡು ಭಕ್ತಿಯಿಂದ, ಒಂದಾದ್ರೂ ಬರ್ತತ್ತ ಇಲ್ಲ, ಸಾಂಗೇ ಬರೋದಿಲ್ಲ ಗಾಯ್ಸೂರಿ. ಸೊ ನಾಗಪ್ಪ ಹಿಂಗಿರ್ಬೇಕು ಫ್ರೀ ಆಗಿ. ನನಗೆ ವಿಡಿಯೋ ಮಾಡೋಕ್ಕೂ ಇಷ್ಟ, ಪೂಜೆ ಮಾಡೋಕ್ಕೂ ಇಷ್ಟ. ಆಲದ ಮರ ಈ ಹುಡುಗಿ ದೇವಸ್ಥಾನದಲ್ಲಿ ಸ್ವಲ್ಪನಾದರೂ ಸೀರಿಯಸ್ನೆಸ್ ಮೇಂಟೈನೇ ಮಾಡೋದಿಲ್ಲ ಗಾಯ್ಸ್. ಸೊ ಕೆರೆ ಅಲ್ಲಿದೆ. ಸೊ ಅದು ಕೆರೆ. ಸೊ ಅಲ್ಲೋಗಿ ಅಲ್ಲಿ ನೋಡು, ಅಯ್ಯೋ ಗಣೇಶನ ಮೂರ್ತಿ ಎಲ್ಲ ಒಡೆದೋಗಿದೆ. ಅದು ನಮ್ಮ ತಂಗಿ ನೋಡಿ ಗಾಬರಿ ಆಗಿದ್ದಾಳೆ. ರೀಲ್ಸ್ ಮಾಡಕ್ಕೆ ಸೊ ಕೆರೆ ನೋಡಕ್ಕೆ ಹೋಗ್ತಾ ಇದ್ದೀವಿ. ಸೊ ನೀರು ನೋಡಿದರೆ ಏನೋ ಒಂಥರ ಮನಸ್ಸಿಗೆ ಆನಂದ, ಸೊ ಕಣ್ಣಿಗೂ ಆನಂದ. ಸೊ ಇದೆಲ್ಲ ನಮ್ಮೂರ ಕೆರೆ, ನಮ್ಮೂರ ಕೆರೆ. ಸೊ ಗೈಸ್ ಅದು ದೇವಸ್ಥಾನ, ಇದು ಕೆರೆ ಬಿರ್ಜು. ಸೊ ದಿಸ್ ಈಸ್ ಬ್ಯೂಟಿಫುಲ್ ಕೆರೆ. ಸೊ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದಾಗ ಈ ಕೆರೆ ಹತ್ರ ಬಂದು ಕುಂತ್ಕೊಂಡು ಸ್ವಲ್ಪ ಇಲ್ಲಿ ಸೂರ್ಯ ಮುಳುಗೋದೆಲ್ಲ ಕಾಣುತ್ತೆ, ನೋಡಿದರೆ ಏನೋ ಒಂಥರ ಸಮಾಧಾನ. ಸೊ ಆಲ್ಮೋಸ್ಟ್ ಅಲ್ಲಿ ನಮ್ಮೂರಾಗ ಫೋಟೋಶೂಟ್ ಮಾಡೋದೆಲ್ಲ ಇದೇ ಪ್ಲೇಸ್. ಸೊ ಬ್ಯೂಟಿಫುಲ್ ಪ್ಲೇಸ್. ಸೊ ಇವರು ಫೋಟೋ ತಗೊಳಕ್ಕೆ ಅವಾಗಲೇ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಫೋಟೋ ತಕ್ಕಂತಾರೆ. ಸೊ ಎಲ್ಲ ದ್ರಾಕ್ಷಿ ಇದಾವೆ, ಇದೆಲ್ಲ ಇಲ್ಲೇ ತಿಂದು ಹೋಗ್ಬೇಕೀಗ. ಈ ಹುಡುಗಿ ಕೆರೆ ನೋಡಿ ಭಯ ಆಗಿದೆ ಗಸ್. ಬಿದ್ದು ಬಿಡ್ತಾಳಂತೆ. ಬಿಡಲ್ಲ, ಬಿಡ್ತಾರ, ನಾವಿದ್ದಾಗ ಹೆಂಗೆ ಬೀಳ್ತೀವಿ. ಇದು ನನ್ನ ಫೇವ್ರೆಟ್ ಪ್ಲೇಸ್ ನಮ್ಮೂರಲ್ಲಿ. ಸೊ ಈ ಕೆರೆ ನೋಡಿ ಇಲ್ಲಿ ಕುಂತ್ಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಗೈಸ್. ಸೊ ಮುಗೀತು ಗೈಸ್, ಪೂಜೆನೂ ಮುಗೀತು. ಪ್ರಸಾದ ತಿಂದಿಲ್ಲ, ಯಾಕೆ ಕೊಡ್ತದಾರ ಪ್ರಸಾದ ಕೊಡ್ತಾರೆ ಗೈಸ್. ಈಗ ಪ್ರಸಾದ ತಿಂದು ಹೋಗ್ತೀವಿ. ಮೋಸ್ಟ್ಲಿ ಪ್ರಸಾದ ಕೊಡ್ತಿದ್ದಂಗಿಲ್ಲ ಗೈಸ್, ಕೊಡ್ತಿದ್ರೆ ಅವಾಗಲೇ ಎಲ್ಲರೂ ತಿಂತಿದ್ರು. ಪ್ರಸಾದದ ಆಸೆ ಇಲ್ಲ, ಕ್ಯಾನ್ಸಲ್ ಮಾಡಿಬಿಡು. ಪ್ರಸಾದ ಇಲ್ಲ ಗೈಸ್, ನಾವೀಗ ಮನೆಗೆ ಹೋಗೋದೆ. ನಮ್ಮೂರಲ್ಲಿ ಕೋಳಿ ಫಾರಮ್ ಇದೆ ನೋಡಿ ಗಾಯ್ಸ್. ಕೋಳಿ ಅಲ್ಲಿದ್ದ ಒಳಗ. ಸೊ ಇನ್ನೂ ಲೇಟಾಗಿ ಹೋಗ್ತಾ ಇದ್ವಿ. ಯಾಕೆ ಬೇಗ ಹೋಗ್ತಾ ಇದ್ದೀವಿ ಅಂದರೆ ಇವ್ರು ತಾರನವ್ರ ಪಾಪನ ಮನೇಲೇ ಬಿಟ್ಟು ಬಂದಿದ್ವಿ. ಸೊ ಅದಕ್ಕೆ ಬೇಗ ಹೋಗ್ತಾ ಇದ್ದೀವಿ ಮನೆಗೆ. ಸೊ ಇವರು ಕೋಳಿ ನೋಡಕ್ಕೆ ಹೋಗ್ತಾರ. ಎಂಥ ಪ್ರತಿಭೆ ನೋಡ್ರಿ. ಇವತ್ತು ಬರೀ ರೀಲ್ಸ್ ನೋಡೋದೇ ಹುಡುಗಿ ಕೆಲಸ. ಈ ಹುಡುಗಿದ್ದು ಸ್ನ್ಯಾಪಿನ ಕೆಲಸ, ನಮ್ಮದು ರೀಲ್ಸ್ ಮಾಡೋ ಕೆಲಸ. ಇಷ್ಟೇ ಆಗಿದೆ ನೋಡಿ ಗೈಸ್ ನಮ್ಮ ಜೀವನ. ಗೈಸ್ ಇವರೇ ನೋಡಿ ಚೋಟು. ಸೊ ಇವ್ರು ತಾರವರ ಮಗ. ಇವರು
ಎರಡನೇ ಬೇಬಿ, ಇನ್ನೊಂದು ಬೇಬಿ ಊರಲ್ಲಿದೆ. ಯಶಸ್ ರೆಡ್ಡಿ ರಾಪಜಿ, ನನ್ನ ಡಾರ್ಲಿಂಗ್, ನನ್ನ ಅಳಿಯ, ಸ್ಮೈಲಿಂಗ್ ಬಾಯ್. ಕಂಡುಬಿಡಬೇಡಿ ಯಾರು. ಗೈಸ್, ಇವತ್ತಿನ ನನ್ನ ವಿಡಿಯೋ ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್.